ನಮ್ಮ ಕೃಷಿ ಮೇಳದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಈಗ ನೀವು ನೋಡ್ಬೋದು, ಈಗ ಮಾಮೂಲಿ ನೆಗಡಿ ಕೆಮ್ಮು ಜ್ವರ ಅಂತ ಬಂದ್ರೆ ಸಿಂಪಲ್ ಕಾಯಿಲೆಗಳಿಗೆಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ, ಮಾತ್ರೆ ತಗೊಂಡ್ಬಂದ್ಬಿಡ್ತೀವಿ. ಆದ್ರೆ ಅದನ್ನ ಔಷಧೀಯ ಸಸ್ಯಗಳು ಅಂತಾನೆ ಹೇಳ್ಬೋದು. ಔಷಧೀಯ ಸಸ್ಯಗಳನ್ನ ಇಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಫಾರ್ಮರ್ಸ್ ಪರಿಚಯ ಮಾಡ್ಕೊಂಡಿದ್ದಾರೆ. ಅದು ಸಿಂಪಲ್ ಆಗಿ ಈಗ ಸ್ವಲ್ಪ ಬೇಗನೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಔಷಧಿ ಗಿಡಗಳು ಯಾವ್ದು ಇದೆ ಮತ್ತೆ ಅದು ಯಾವ್ಯಾವ ಕಾಯಿಲೆಗೆ ಆಗುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಅದನ್ನ ಈಗ ಫಾಸ್ಟ್ ಆಗಿ ಸ್ವಲ್ಪ ನೋಡ್ತೀಯ ಗಿಡಗಳಿಗೆ ಬಂದು ಚಕ್ರಮುನಿ ಅಂತ ನೋಡೋದಿಕ್ಕೆ ಇದು ಸೇಮ್ ಕರ್ಬೇ ಸೊಪ್ಪು ಗಿಡನೇ ಇದೆ. ಬೆಟ್ರು ಅಂತ ಇನ್ಸುಲಿನ್ ಇಂಜೆಕ್ಷನ್ ಕೇಳಿದೆ, ಇನ್ಸುಲಿನ್ ಗಿಡ ಅಂತೇಳಿ ಹೆಸರು. ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಇನ್ನು ಟಿಂಕ್ಟರ್ ಗಿಡ ತೋಟಗಳಲ್ಲಿ ಕಳೆ ತರ ಬೆಳ್ಕೊಂಡಿರ್ತದೆ, ಬ್ರಾಹ್ಮಿ ಅಂತ. ಅದ್ರ ಯೂಸ್ ಏನಿದೆ ಅಂತ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಬುದ್ಧಿಮಾಂದ್ಯತೆ, ಮೂತ್ರವರ್ಧಕ ಇನ್ಫೆಕ್ಷನ್ ನೋಡಿ ಇಲ್ಲಿ ಗಮನಿಸಿ. ಆರೋಗ್ಯ ವೃದ್ಧಿಗೆ ಮತ್ತು ಪೌಷ್ಟಿಕ ಇದಕ್ಕೆ ಎಲ್ರು ಮನೆಗಳಲ್ಲಿ ಕೈ ತೋಟಗಳು ಅಂತ ಮಾಡಿರ್ತಾರಲ್ಲ, ಟೆರೆಸ್ ಗಾರ್ಡನ್, ಆ ರೀತಿ ಮಾಡೋದು. ಆ ರೀತಿನಲ್ಲಿ ಈ ರೀತಿ ಬೆಳ್ಕೊಂಡ್ರೆ ಮನೆ ಮದ್ದು ಅಂತ ಹೇಳ್ಬೋದು. ಮನೆ ಮದ್ದು ಮತ್ತೆ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲದೆ ಮಾಡ್ಕೊಳ್ತಕ್ಕಂಥದ್ದು ಮೊದಲನೇ ಬೆಳೆ ಇದೆ, ಮೊದಲನೇ ಗಿಡ ರಣಫಲ ಅಂತ. ಇದು ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮ್ಮ ರೈತರಿಗೆ. ಮನೆಗಳ ಕಡೆ ಹೆಚ್ಚು ನೀರು ತೇವಾಂಶ ಇರೋ ಕಡೆ ಎಲ್ಲ ಬೆಳ್ಕೊಂಡಿರುತ್ತೆ ತಾನಾಗಿ. ಇದನ್ನ ರಣಫಲ ಅಂತ ಕರೀತಾರೆ, ಇಂಗ್ಲಿಷ್ ಅಲ್ಲಿ ನೋಡ್ಬೋದು ನೀವು. ಇದನ್ನ ಮೂತ್ರಕೋಶದ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್ ಕರಗಿಸೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಮಾಮೂಲಿ ಕೃಷ್ಣ ತುಳಸಿ ಅಂತ. ತುಳಸಿ ಬಗ್ಗೆ ಹೆಚ್ಚೇನು ಹೇಳ್ಬೇಕಾಗಿಲ್ಲ, ಆಯುರ್ವೇದದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಕೆಮ್ಮು ನೆಗಡಿ ಜ್ವರ ಆಗಿದೆ. ವಿಷ್ಣು ತುಳಸಿ ಅಂತ ಇದೆ ನೆಕ್ಸ್ಟ್ ಇಲ್ಲಿ. ಇದು ನೋಡಿ ರೆಡ್ ಕಲರ್ ಇದೆ ತುಳಸಿ, ಇದು ಗ್ರೀನ್ ಕಲರ್ ಇದೆ ವಿಷ್ಣು ತುಳಸಿ ಅಂತ. ಇದರ ನೆಗಡಿ, ಕೆಮ್ಮು, ಚರ್ಮ ರೋಗ, ಮಧುಮೇಹ, ಶುಗರ್ಗೂ ಕಂಟ್ರೋಲ್ ಆಗುತ್ತೆ. ಇದು ದೊಡ್ಡ ಪತ್ರೆ, ಅಜೀರ್ಣ, ಅಸ್ತಮ, ಚೇಳು ಕಡಿತಕ್ಕೆ. ಇಪ್ಪಳಿ ಅಂತ, ಎಲೆಗಳು ಸರಿಯಾಗಿ ಗಮನಿಸ್ಕೊಳ್ಳಿ. ಇಪ್ಪಳಿ ಕೆಲವು ಕಡೆ ಸಿಗ್ಬೋದು, ಇದು ಸಿಗದೇನೆ ಇರ್ಬೋದು. ಲಾಂಗ್ ಪೇಪರ್ ಅಂತ ಇಂಗ್ಲಿಷ್ ಅಲ್ಲಿ. ಅಸ್ತಮ, ಬೇದಿ, ಮೂಲವ್ಯಾಧಿ ಅಂತ ಇದಾರೆ. ಇನ್ನು ಮಾಮೂಲಿ ಅಲೋವೆರಾ ಸಂಧಿವಾತ, ಬೇದಿ ಮತ್ತು ಆಲ್ಮೋಸ್ಟ್ ಸೌಂದರ್ಯ ವರ್ಧಕಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತು. ಶುಂಠಿ ಸಾಮಾನ್ಯವಾಗಿ ನಮ್ಮ ಅಡಿಗೆ ಮನೆಯಲ್ಲಿ ಯಾವಾಗ್ಲೂ ಇರ್ತಕ್ಕಂಥದ್ದು, ಕೆಮ್ಮು ನೆಗಡಿ ಅಸ್ತಮಗೆ. ಸಣ್ಣ ವನಮುಗುಳಿ ಅಂತ. ಈಗ ನಾವು ಚಿಕ್ಕ ಮಕ್ಕಳಲ್ಲಿ ಕೆಲವರು ನಮ್ಮ ಹಳ್ಳಿಗಳ ಕಡೆ ಇದ್ ಮಾಡ್ತಾ ಇದ್ರು, ಬಾಯಲ್ಲಿ ಇಟ್ಕೊಂಡ್ರೆ ಖಾರವಾಗಿರುತ್ತೆ. ಗಂಟಲು ನೋವು, ಉಗ್ಗುವಿಕೆಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ವೀಳ್ಯದೆಲೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ವೀಳ್ಯದೆಲೆ ಪೂಜೆಯಲ್ಲಿ ಮತ್ತು ಅದರಲ್ಲಿ ವಿಟಮಿನ್ ಸಿ ಅಂತ. ಅರಿಶಿನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇದ್ದಿದ್ದೆ. ಇನ್ಸುಲಿನ್ ಗಿಡ ಅಂತ ಹೇಳಿದ್ದಾರೆ. ಇದು ಇನ್ಸುಲಿನ್ ಗಿಡ ಸಕ್ಕರೆ ಕಾಯಿಲೆಗೆ ಬೆಟ್ರು ಅಂತ. ಇನ್ಸುಲಿನ್ ಇಂಜೆಕ್ಷನ್ ಕೇಳಿದೆ, ಇನ್ಸುಲಿನ್ ಗಿಡ ಅಂತೇಳಿ ಹೆಸರು. ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಇನ್ನು ಟಿಂಕ್ಟರ್ ಗಿಡ ರಕ್ತಸ್ರಾವ ಮತ್ತು ಗಾಯಗಳಿಗೆ. ಬಾಸುಮತಿ ಅಂದ್ರೆ ರೈಸಲ್ ಕೇಳಿದ್ವಿ, ಸುವಾಸನೆಗೆ ಯೂಸ್ ಮಾಡ್ತಾರೆ ಅಂತ ಇದೆ ಬಾಸುಮತಿ. ಲವಂಗ, ತುಳಸಿ ಸುಗಂಧ ದ್ರವ್ಯ ಮತ್ತು ದಂತ ಮಂಜನ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಾಮೂಲಿಯಲ್ಲಿ ಟೊಮೊಟೊ ಗಿಡನ ನೀವು ಗಮನಿಸಬಹುದು. ಹಾಗೆ ಮೆಣಸಿನಕಾಯಿ ಗಿಡ, ಮತ್ತೆ ಇಲ್ಲಿ ಹಾಗೆ ಬಂದ್ರೆ ಬಜ್ಜಿ ಮೆಣಸಿನಕಾಯಿ ಗಿಡ, ಇಲ್ಲಿ ಬದನೆಕಾಯಿ, ಹಾಗೆ ತರಕಾರಿಗಳು ಅಂತೇಳಿ ಇದು ಮಾಡಬೇಡಿ. ಇನ್ನೂ ಇದೆ ಮೆಡಿಸನ್ ಬೇಸ್ಡ್ ಗಿಡ ಮೂಲಿಕೆಗಳು ಇನ್ನೂ ತುಂಬಾನೇ ಇದೆ. ಇದು ತೋರಿಸ್ತೇನೆ. ಇದು ಪೋಷಕಾಂಶಗಳಿಗೆ ಅವ್ರು ಹೇಳಿರೋದು. ದೊಣ್ಣೆ ಮೆಣಸಿನಕಾಯಿ ಬಂದು ಯಾವ್ಯಾವ ವಿಟಮಿನ್ ಇರುತ್ತೆ, ಕಬ್ಬಿಣ. ಸುಮಾರು ಜನ ನಮ್ ಕ್ಯಾಪ್ಸಿಕಮ್ ತಿನ್ನೋದೇ ಇಲ್ಲ, ಅದ್ರಲ್ಲಿ ನೋಡಿ ಯಾವ ತರ ವಿಟಮಿನ್ಗಳಿದೆ ಅಂತ ನೋಡ್ಬೋದು. ದೊಣ್ಣೆ ಮೆಣಸಿನಕಾಯಿಯಲ್ಲೂ ಅಷ್ಟೇ ವಿಟಮಿನ್ ಸಿ, ಎ, ಬಿ, ಸಿ, ಡಿ, ಮೆಗ್ನೀಷಿಯಂ ಎಲ್ಲ ಇದೆ. ಜುಕಿನಿ ಆಲ್ಮೋಸ್ಟ್ ಜುಕಿನಿ ಫಾರ್ಮರ್ಸ್ಗೆ ತಿನ್ನೋರ್ಗೆ ಗೊತ್ತಿರುತ್ತೆ. ಅದರಲ್ಲಿ ವಿಟಮಿನ್ ಎ, ಸಿ, ಐರನ್, ಪೊಟ್ಯಾಷಿಯಂ ಎಲ್ಲ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನು ನಿಂಬೆ ಹುಲ್ಲು ಅಂತ ಸಾಮಾನ್ಯವಾಗಿ ಈಗ ಪ್ರದೇಶ ಅಂದ್ರೆ ಒಣಗಾವಲು ಪ್ರದೇಶದಲ್ಲಿ, ಬಯಲು ಪ್ರದೇಶದಲ್ಲಿ ಇರುತ್ತೆ. ಸೋಪು ಮತ್ತು ಸುಗಂಧ ದ್ರವ್ಯ, ಸೊಳ್ಳೆ ಬತ್ತಿ ಮಾಡೋದಕ್ಕೆ. ಕಾಳು ಮೆಣಸು ಅಡಿಗೆಯಲ್ಲಿ ಯೂಸ್ ಮಾಡೋದು ಏನೇನು ಬೆನಿಫಿಟ್ ಅಂತ ಹೇಳಿದ್ರೆ, ಮಾಮೂಲಿ ಬೀನ್ಸ್ ಅಲ್ಲಿ ಏನೇನು ಪೋಷಕಾಂಶಗಳಿದೆ. ಬೆಂಡೆಕಾಯಲ್ಲಿ ಕಾರ್ಬೋಹೈಡ್ರೇಟ್, ಮೆಗ್ನೀಷಿಯಂ, ಕಬ್ಬಿಣ ಅಂತಿದೆ. ಮತ್ತೆ ಇಂಗ್ಲಿಷ್ ಸೌತೆನಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಇದಿದೆ ಅಂತ. ಬೆಳ್ಳುಳ್ಳಿ ಚೈವ್ಸ್, ಗಾರ್ಲಿಕ್ ಚೈವ್ಸ್ ಅಂತೇಳಿ ಇದೊಂದು ಡಿಫ್ರೆಂಟ್ ಇದೆ. ಸುಮಾರಾಗಿ ಇದು ನಮ್ ಕಡೆ ಇಲ್ಲ ಅಂತ ಅನ್ಕೊಂತೀನಿ. ಅದರಲ್ಲಿ ಆಹಾರದಲ್ಲಿ ಸುವಾಸನೆ ಬರೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಬಾಟ್ಲ್ ಗಾರ್ಡ್ ಅಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತ ಹಾಗೆ ನೋಡ್ಬೋದು. ಹಾಗಲಕಾಯಿಯಲ್ಲಿ ಸಾಮಾನ್ಯವಾಗಿ ಯಾರಿಗೂ ಏನು ಹೇಳ್ಬೇಕಾಗೇ ಇಲ್ಲ. ಅದರಲ್ಲಿ ಮೆಗ್ನೀಷಿಯಂ, ಜಿಂಕ್, ಕಬ್ಬಿಣ ಮತ್ತೆ ಶುಗರ್ಗೆ ಕಂಟೆಂಟ್ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಹಾಗಲಕಾಯಿಯಲ್ಲಿ ಮತ್ತೆ ನೆಕ್ಸ್ಟ್ ಹೀರೆಕಾಯಿ ರಿಡ್ಜ್ ಗಾರ್ಡ್ ಅಲ್ಲಿ, ಹಾಗೆ ಹೀರೆಕಾಯಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತಾನು ಎಕ್ಸ್ಪ್ಲೈನ್ ಮಾಡಿದ್ದಾರೆ.
ನೆಕ್ಸ್ಟ್ ಈಗ ಮತ್ತೆ ಔಷಧೀಯ ಗಿಡಗಳಿಗೆ ಬಂದೆ. ಚಕ್ರಮುನಿ ಅಂತ ನೋಡೋದಿಕ್ಕೆ ಇದು ಸೇಮ್ ಕರ್ಬೇ ಸೊಪ್ಪು ಗಿಡನೇ ಇದೆ ಅಲ್ಲ ನೋಡಿ, ಈಗ ನಿಮ್ ಕಡೆ ಇರ್ಬೋದೇನೋ, ಸರಿಯಾಗಿ ಗಮನಿಸ್ಕೊಳ್ಳಿ ಗಿಡ ತೋರಿಸ್ತಾ ಚಕ್ರಮುನಿ ಅಂತ ಜೀವಸತ್ವ ಕೊರತೆ ಅಂದ್ರೆ ವಿಟಮಿನ್ ಡಿಫಿಷಿಯನ್ಸಿ ಅಂತ ಹೇಳ್ಬೋದು, ಮತ್ತೆ ಕಣ್ಣಿನ ತೊಂದರೆಗೆ. ಈರುಳ್ಳಿ ಚೈಸ್ ಅಂದ್ರೆ ಆಹಾರದಲ್ಲಿ ಸುವಾಸನೆ ಬರೋದಕ್ಕೋಸ್ಕರ. ಮಾಮೂಲಿ ಚೈನೀಸ್ ಕೋಸ್ ಲೀಕ್ ಅಂತ ಇದೆ, ಕಾಪರ್ ಮೆಗ್ನೀಷಿಯಂ ಪೊಟ್ಯಾಷಿಯಂ. ಅದೇ ರೀತಿ ಕಾಳೆ ಅಂತಿದೆ, ಪೋಷಕಾಂಶಗಳು ವಿಟಮಿನ್ ಎ ಸಿ ಕೆ ಅಂತ. ನೆಕ್ಸ್ಟ್ ಬಂದು ರೆಡ್ ಕ್ಯಾಬೇಜ್, ಹಾಗೆ ಕೋಸು. ಬ್ರಕೋಲಿನಲ್ಲಿ ನೋಡಿ ಎಷ್ಟೊಂದು ಮಾಮೂಲಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಫಾಸ್ಫರಸ್. ಇದನ್ನು ನೀವು ಸುಮಾರು ಕಡೆ ಸರ್ಚ್ ಮಾಡ್ತಾ ಇರ್ಬೋದು, ನೆಲ ಬೇವು ಅಂತ, ಕಾಲ್ಮೆಗ್ ಅಂತ. ಸರಿಯಾಗಿ ಗಿಡನ ಗಮನಿಸಿ ಅದು ಏನೇನ್ ಬೆನಿಫಿಟ್ ಆಗುತ್ತೆ ಅಂತೇಳಿ ಅಂತ. ಜ್ವರ, ಬೇದಿ, ಆಮಶಂಕೆ ರೀತಿ. ಪಾಕ್ ಚೋಯಿ ಅಂತ, ಇದು ಎಕ್ಸೋಟಿಕ್ ವೆಜಿಟೇಬಲ್ಸ್ ಅಲ್ಲಿ ಇದು ಒಂದು ಪಾಕ್ ಚೋಯಿ ಅಂತೇಳಿ. ರೊಮೇನಿಯಾ ಲೆಟಿಸ್. ಈಗ ನೀವು ನೋಡ್ತಾ ಇರೋದಲ್ಲ ಎಕ್ಸೋಟಿಕ್ ವೆಜಿಟೇಬಲ್ಸ್. ಐಸ್ಬರ್ಗ್ ಆಗಿರ್ಬೋದು, ರೆಡ್ ಲೆಟಿಸ್ ಆಗಿರ್ಬೋದು, ಗ್ರೀನ್ ಲೆಟಿಸ್ ಹೌದು, ಇದೆಲ್ಲ ಎಕ್ಸೋಟಿಕ್ ವೆಜಿಟೇಬಲ್ಸ್ ಅಲ್ಲಿ. ನಮ್ ಕಡೆ ಸಾಮಾನ್ಯ ಎಕ್ಸೋಟಿಕ್ ವೆಜಿಟೇಬಲ್ಸ್ ಕಡಿಮೆ ಯೂಸ್ ಮಾಡೋದು. ಇದನ್ನ ವೆಟರ್ನರಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ತುಂಬಾ ಯೂಸ್ ಮಾಡೋದು ನೀವು ಗಮನಿಸಬಹುದು. ಈಗ ರೋಸ್ ಮೇರಿ ಫಾರ್ಮಿಂಗ್ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿ ಪಡ್ಕೊಂತ ಇರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ರೋಸ್ ಮೇರಿ ಕೃಷಿ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀವಿ ಅಪ್ಡೇಟ್ ಆಗಿ. ಇದು ನಮ್ ಕಡೆ ಮಾರ್ಕೆಟಿಂಗ್ ಕಡಿಮೆ, ಡೆಲ್ಲಿ, ಕಲ್ಕತ್ತಾ ಆ ಕಡೆ ತುಂಬಾ ಇದೆ. ಇನ್ನು ರೋಸ್ ಮೇರಿ ಬಗ್ಗೆ ಹೇಳ್ಬೇಕಾದ್ರೆ ಇತ್ತೀಚೆಗೆ ತುಂಬಾ ಫಾರ್ಮರ್ಸ್ ಇದನ್ನ ಫಾರ್ಮಿಂಗ್ ಮಾಡ್ತಾ ಇದಾರೆ. ಅದು ಏನಕ್ಕೆ ಆತರ ಸೋಪ್ ತಯಾರು ಮಾಡೋದಕ್ಕೆ, ಮತ್ತೆ ಖಾದ್ಯ ಪದಾರ್ಥಗಳು, ಆರೋಮ ಥೆರಪಿ ಅಂತೇನೆ ಇದೆ. ಮತ್ತೆ ಸೇಜ್ ಅಂತ ಇದೆ ನೋಡಿ ಗಮನಿಸಲಿ, ಸೇಜ್ ಅಂತ. ಸಲಾಡ್, ಸುಗಂಧ ದ್ರವ್ಯ ಮತ್ತೆ ಕಾಂತಿವರ್ಧಕ. ಸಕ್ಕರೆ ಗಿಡ, ಸಕ್ಕರೆ ಕಾಯಿಲೆಗೆ ಮತ್ತೆ 0 ಕ್ಯಾಲರಿ ಅಂತ ಗಿಡ. ಮೇನ್ ಗಮನಿಸ್ಬೇಕಾದ್ರೆ 0 ಕ್ಯಾಲರಿ ಸಕ್ಕರೆ ಕಾಯಿಲೆಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ರು. ಗಿಡಗಳನ್ನ ಗಮನಿಸಿ ನಮ್ ಕಡೆ ಸಿಗೋದು ಡೌಟೇ ಅನ್ಕೊಂತೀನಿ. ಇನ್ನು ಸ್ಟ್ರಾಬೆರಿ ಮಾಮೂಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಅದ್ರಲ್ಲಿ ಏನೇನು ಪೋಷಕಾಂಶ ಇದೆ ಅಂತ ಗಮನಿಸಬಹುದು. ಸ್ಯಾಂಟೋಲಿನಾ ಸುಗಂಧ ದ್ರವ್ಯ ಮತ್ತು ಪಾಟೋರಿ ಅಂತ ಇದ್ದಾರೆ. ಪಾರ್ಸ್ಲೆ ಹೆಚ್ಚು ಕಡಿಮೆ ಇತ್ತೀಚೆಗೆ ಫಾರ್ಮರ್ಸ್ ಇದನ್ನ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಇದನ್ನ ಸೆಲೆರಿ ಅಂತ ಹೇಳಿ ಇತ್ತೀಚೆಗೆ ಸೆಲೆರಿ ಅಂತ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಇದು ಒಂದು. ಮತ್ತೆ ಮುರುಗ ಅಂತ ಹೇಳಿ ನಮ್ಮ ಫಾರ್ಮರ್ಸ್ ಇದನ್ನ ಬಳಸ್ತಾರೆ ಆಹಾರಗಳಲ್ಲಿ ಮತ್ತೆ ಸೋಪುಗಳಲ್ಲಿ ಅಂತ. ಇತ್ತೀಚೆಗೆ ಅದನ್ನು ಇದು ಒರಿಗ್ಯಾನಮ್ ಸೌಂದರ್ಯವರ್ಧಕ ಮತ್ತು ಸಾಬೂನು ಬಳಕೆಯಲ್ಲಿ ಯೂಸ್ ಮಾಡ್ತಾರೆ ಅಂತ ಹಾಕಿದ್ದಾರೆ. ಮತ್ತೆ ಇದು ಹೆಚ್ಚು ಕಡಿಮೆ ನಮ್ಮ ಫಾರ್ಮಿಂಗ್ ಅಲ್ಲಿ ಲೆಮನ್ ಬಾಮ್ ಅಂತ, ಸುಗಂಧ ದ್ರವ್ಯ ಮತ್ತು ಮೆಲಿಸಾ ಅಂತ. ಥೈಮ್ ಇದು ತುಂಬಾ ಆಹಾರದಲ್ಲಿ ಪರಿಮಳ ಅಂತ ಹೇಳ್ತಾರೆ. ಇದನ್ನ ಅರ್ಬ್ಸ್ಗೆ ಮತ್ತು ಮೆಡಿಸನ್ ಗೆ ಯೂಸ್ ಮಾಡ್ತಾರೆ. ಇದನ್ನ ಇತ್ತೀಚೆಗೆ ಬೈಬ್ಯಾಕ್ ಗ್ಯಾರಂಟಿನಲ್ಲೂ ಕಂಪನಿಗಳು ಬೆಳೀತಾ ಇದಾವೆ. ಇದನ್ನ ಸ್ಪೇರ್ಮೆಂಟ್, ದಂತಮಂಜನ ಅಂದ್ರೆ ಹಲ್ಲುಗಳು, ಇದಕ್ಕೆ ಹೆಲ್ತ್ಗೆ ಡೆಂಟಲ್ ಕಂಡೀಷನ್ ಚೆನ್ನಾಗಿರ್ತದೆ. ಆಹಾರದಲ್ಲಿ ಸುವಾಸನೆಗೆ ಯೂಸ್ ಮಾಡ್ತಾರೆ ಇದನ್ನು. ಸೇಮ್ ಇದು ನಾವು ನೋಡೋದಕ್ಕೆ ಮಿಂಟ್, ಮಾಮೂಲಿ ಪುದೀನ ಸೊಪ್ಪು ಇರುತ್ತಲ್ವಾ ಅದೇ ರೀತಿ ಇದೆ, ಸ್ವಲ್ಪ ಚೇಂಜ್ ಇದೆ ಇದು ಸೇಮ್ ಡೆಂಟಲ್ ಇದಕ್ಕೆ ಮತ್ತೆ ಆಹಾರ ಪರಿಮಳ ಫುಡ್ ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಬರ್ಗಾಮ್ಯಾಟ್ ಮಿಂಟ್ ಅಂತ, ಇದು ಸುಗಂಧ ದ್ರವ್ಯ ಮತ್ತು ಸೌಂದರ್ಯ ವರ್ಧಕಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸುಗಂಧ ದ್ರವ್ಯ ಮತ್ತು ಸೌಂದರ್ಯ ವರ್ಧಕಕ್ಕೆ ತುಂಬಾ ಇದು ಇದೆ ನೋಡಿ. ಇಲ್ಲೂ ಅಷ್ಟೇ ಜಪಾನೀಸ್ ಮಿಂಟ್ ಅಂತ, ಸೇಮ್ ನಮ್ಮ ಮಿಂಟಿಗೆ ಇಲ್ಲಿಗೆ ಸ್ವಲ್ಪ ಇದಿದೆ ಅಷ್ಟೇ. ಅದ್ರಲ್ಲಿ ಸುಗಂಧ ದ್ರವ್ಯ ಇದೆ, ಯೂಸ್ ಮಾಡ್ತಾರೆ. ಮತ್ತೆ ಇದು ಏನೋ ಗೊತ್ತಿಲ್ಲ, ಇಲ್ಲಿ ಬೋರ್ಡ್ ತೆಗೆದಾಕಿದ್ದಾರೆ. ಪುದೀನ ನಮ್ಮ ಕಡೆ ಅತಿ ಹೆಚ್ಚು ಆಹಾರದಲ್ಲಿ ಮತ್ತೆ ರೈತರು ಬಳಕೆ ಮಾಡ್ತಕ್ಕಂಥದ್ದು, ಆಹಾರದಲ್ಲಿ ಸುವಾಸನೆ ಮತ್ತು ನೋವು ನಿವಾರಕ ಅಂತ ಇದೆ. ಪೆಪ್ಪರ್ ಮಿಂಟ್, ನೋಡಿ ಪೆಪ್ಪರ್ ಮಿಂಟ್ ಅಂತ ಸುಮಾರು ಫಾರ್ಮರ್ಸ್ ಇದೆ ಗೊತ್ತಿಲ್ಲ. ಇದು ನೋಡೋದಿಕ್ಕೆ ಆಲ್ಮೋಸ್ಟ್ ನಮ್ಮ ಪುದೀನ ತರನೇ ಇದೆ ಇದು ಪೆಪ್ಪರ್ ಮಿಂಟ್ ಅಂತ. ಇದು ಸೇಮ್ ಸುಗಂಧ ದ್ರವ್ಯ ಮತ್ತು ಜೀವನ ಶಕ್ತಿಗೆ. ಒಂದೇ ಲಗ ನಮ್ಮ ಸ್ಟೂಡೆಂಟ್ಸ್ಗೆ ಅತಿ ಹೆಚ್ಚು ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ಮರವು ಅಂತಾರಲ್ಲ, ಅದನ್ನ ಮಾಡ್ತಕ್ಕಂಥದ್ದು. ಇತ್ತೀಚೆಗೆ ಹೆಚ್ಚು ಮನೆಗಳಲ್ಲಿ ಗಾರ್ಡನ್ಗಳಲ್ಲಿ ಪಾಟ್ಗಳಲ್ಲಿ ಇದನ್ನ ಒಂದೇ ಲಗ ಅಂತ ಬೆಳೆದಿರ್ತಾರೆ. ಅದು ನೋಡೋಣ, ಮೆಮೊರಿ ಪ್ರಾಬ್ಲಮ್ ಇರೋರಿಗೆ, ನರದೌರ್ಬಲ್ಯ, ಬಂಜೆತನ ಇರೋರಿಗೆ ಬ್ರಾಹ್ಮಿ ಅಂತ ನೋಡಿ. ಇದು ಸುಮಾರು ನಮ್ಮ ಇದ್ರಲ್ಲಿ ತೋಟಗಳಲ್ಲಿ ಕಳೆ ತರ ಬೆಳ್ಕೊಂಡಿರ್ತಾರೆ ಬ್ರಾಹ್ಮಿ ಅಂತ. ಅದ್ರ ಯೂಸ್ ಏನಿದೆ ಅಂತ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಬುದ್ಧಿಮಾಂದ್ಯತೆ, ಮೂತ್ರವರ್ಧಕ, ಯೂರಿನ್ ಇನ್ಫೆಕ್ಷನ್ ಆ ರೀತಿ ಇದ್ರೆ, ಮತ್ತೆ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್